ಹಲೋ ಗೈಸ್, ವೆಲ್ಕಮ್ ಪೂಜಾ ಸುಪ್ರೀತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ತಾಯಿ ಮನೆ ಮಾಲೇಕಂತ ಹೊರಟಿದ್ವಿ. ನಮ್ಮ ತಾಯಿ ಮನೆ ಬಂದು ಹರಿಹರಪುರದ ಹತ್ರ ಇರುವಂತಹ ಮಡವಡಿ ಅಂತ ಒಂದು ಚಿಕ್ಕ ಊರು. ಸೊ ಅಲ್ಲಿ ಸಿಗ್ದಾಳ ಅಂತ ನಿಮಗೆ ಹೋಗುವಾಗ ಸಿಗತ್ತೆ. ಸೊ ಅಲ್ಲಿ ಕಂಡು ಬರುವಂತಹ ಲೇಔಟ್ ಇದು ಸಿಗ್ದಾಳ ಸರ್ಕಲಲ್ಲಿ. ಸೊ ಅಲ್ಲೇ ಒಂದು ಸರ್ಕಲಲ್ಲಿ ಒಂದು ಶಿವನ ಸ್ಟ್ಯಾಚು ಸಹಿತ ಇದೆ, ನೀವು ನೋಡುವಾಗ ಒಂದು ಕಾಣುತ್ತೆ. ಸೊ ಈ ಲೇಔಟ್ ನೇಮ್ ಬಂದುಬಿಟ್ಟು ಗೋಲ್ಡನ್ ಲೇಔಟ್ ಅಂತ. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಪ್ರಬೋಧಿನಿ ಗುರುಕುಲ ಅಂತ. ಸೊ ಒಂದು ಕಾಮಾಗಿರುವಂತಹ ಒಂದು ಗುರುಕುಲ ಇದು. ಪ್ಲೇಸು ತುಂಬಾ ಚೆನ್ನಾಗಿದೆ. ಸೊ ಬ್ರಾಹ್ಮಿಣ್ಸ್ ಮಕ್ಕಳೆಲ್ಲ ತುಂಬ ಜನ ಇಲ್ಲಿ ಎಜುಕೇಷನ್ನ ಅಂತ ಬಂದು ಸೇರ್ಕೋತಾರೆ. ಎದುರುಗಡೆನೇ ಹೊಳೆ ಅಂದರೆ ತುಂಗಾ ನದಿ ಇರೋದ್ರಿಂದ ತುಂಬಾ ಶಾಂತವಾಗಿರುವಂಥ ಒಂದು ಪ್ಲೇಸು. ಸೊ ಇವೆಲ್ಲ ನಾವು ಅಲ್ಲಿ ನಮ್ಮ ತಾಯಿ ಮನೆಗೆ ಹೋಗುವಾಗ ಸಿಗುವಂಥ ಒಂದು ಪ್ಲೇಸ್ಗಳು. ಅಲ್ಲಿ ಸಿಗ್ದಾಳಲ್ಲಿ ಒಂದು ಸಭಾಭವನ ಇದೆ, ಅಣ್ಣಪೈ ಸಭಾಭವನ ಅಂತ, ಮದುವೆ ಚೌಟ್ರಿ. ಸೊ ನೆಕ್ಸ್ಟ್ ಒಂದು ಗಣಪತಿ ದೇವಸ್ಥಾನ ಎಲ್ಲ ಸಿಗತ್ತೆ. ಸೊ ಹಿಂದಿನ ದಿವಸ ನಾವು ಮಾಲೆದು ಹಿಂದಿನ ದಿವಸ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ಎಲ್ಲ ಮಾಲೆಯಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಕೋಳಿ, ಚಿಕನ್ನು ಎಲ್ಲ ಬಾಳೆ ಮೀನು ತಗೊಂಡಿದ್ರು. ಸೊ ಅಪ್ಪಾಜಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ನೆಕ್ಸ್ಟು ಚಿಕನ್ ಕಬಾಬ್ ಮಾಡಿದ್ರು. ನಮ್ಮ ಮನೆಯವರು ತುಪ್ಪದನ್ನೂ ಅವರೇ ಮಾಡಿದ್ರು. ಸೊ ಕೋಳಿ ಸಾಂಬಾರು, ಬಚ್ಚಿದ ಮೀನು ಅಂತ ಇದು ನೀವು ಈಗೇನು ನೋಡ್ತಾ ಇದ್ದೀರಾ, ಇದು ಮೀನನ್ನ ಬಚ್ತಾರೆ. ಸೊ ಅದು ಮಲೆನಾಡು ಕಡೆ ಅದೊಂಥರ ಸ್ಪೆಷಲ್ ಮಾಡೋದು. ಸೊ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಸಂಜೆ ನೆಂಟರೆಲ್ಲ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ಸೊ ಇದು ರಾತ್ರಿ ಮಾಡಿದ್ದು ಐಟಮ್ಸ್ನೆಲ್ಲ ಎಡೆ ಅಂತ ಇಟ್ಬಿಟ್ಟು, ಸೊ ಪಿತೃಪಕ್ಷದಲ್ಲಿ ಎಲ್ಲರ ಮೇಲೂ ಒಂದು ಸಿಂಪಲಾಗೂ ಮಾಡಿ ಹಿರಿಯರಿಗೆ ಎಡೆ ಇಡ್ತಾರೆ. ಸೊ ಈಗ ಮಲೆನಾಡಲ್ಲಿ ಈ ಥರ ಬಾಳೆ ಎಲೆಯಲ್ಲಿ ಎಡೆ ಇಡ್ತಾರೆ. ಸೊ ಮಣೆ ಎಲ್ಲ ಕೂರೋದಕ್ಕೆ ಏನು ಮಣೆ ಅಂತ ಮಾಡಿರ್ತಾರೆ. ಸೊ ಅವನ್ನೆಲ್ಲ ಇಟ್ಬಿಟ್ಟು ತೊಳೆದು ಸೊ ಮಾಡಿರೋವಂಥ ಐಟಮ್ಸ್ನೆಲ್ಲ ಇಟ್ಬಿಟ್ಟು ಧೂಪ ಹಾಕಿ ನೆಕ್ಸ್ಟು ಬಂದಿರೋವಂಥ ನೆಂಟರಿಗೆಲ್ಲ ಊಟ ಇಕ್ಕಿ ಸೊ ನಾವು ಊಟ ಮಾಡಿ ಸೊ ಮಾಲೆಯನ್ನು ಸಿಂಪಲಾಗಿ ಮುಗಿಸಿದ್ವಿ. ನೆಕ್ಸ್ಟ್ ಡೇ ನಮ್ಮಲ್ಲಿ ಮಾಲೆ ಇತ್ತು. ಸೊ ಅದಕ್ಕೆ ಬೇಗನೆ ಎದ್ಬಿಟ್ಟು ಮಗಳಿಗೆಲ್ಲ ಸ್ನಾನ ಮಾಡಿಸಿ ಹೊರಟ್ವಿ. ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.